ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಲಕ್ಷಗಟ್ಟಲೆ ವ್ಯಕ್ತಿಗಳು ದೇವರ ವಾಕ್ಯವನ್ನು ಆಲಿಸುತ್ತಿದ್ದಾರೆ. ಈ ವಾಕ್ಯ ಅನೇಕರು ಆಲಿಸಲು ಶ್ರಮಿಸುತ್ತಿದ್ದಾರೆ, ಅನೇಕರಿಗೆ ಶೇರ್ ಮಾಡುತ್ತಿದ್ದಾರೆ. ಶಾಲಾರಂಭವಾಗುತ್ತಿದೆ. ಎಲ್ಲ ಮಕ್ಕಳಿಗಾಗಿ ವಿಶೇಷವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ದೇವರ ವಾಕ್ಯ ಒಬ್ಬೊಬ್ಬರಿಗೂ ತಲುಪಿಸಲು ಇರುವ ಪರಿಶ್ರಮಕ್ಕಾಗಿ ಎಲ್ಲರ ಕುಟುಂಬದ ಕೋರಿಕೆ ಬೇಡಿಕೆಗಳನ್ನು ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಿರೀಕ್ಷೆಯಿಂದ ಆಲಿಸುವ ದೇವರ ವಾಕ್ಯ ವಿಮೋಚನಾ ಕಾಂಡ 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಆಲಿಸೋಣ. ಈಗ ಕೇಳು, ಇಸ್ರಾಯೇಲರ ಮೊರೆ ನನಗೆ ಮುಟ್ಟಿದೆ. ಈಜಿಪ್ಟಿನವರು ಅವರಿಗೆ ಕೊಡುತ್ತಿರುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರತರುವುದಕ್ಕಾಗಿ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತಿದ್ದೇನೆ ಎಂದರು. ಪ್ರಿಯರೇ, ಹೀಗೆ ಇಂದು ದೇವರು ನಮ್ಮನ್ನು ಆರಿಸಿದ್ದಾರೆ. ಈ ವಾಕ್ಯವನ್ನು ಆಲಿಸುವ ನೀವು ಶುಶ್ರೂಷಕರು, ಸಮರ್ಪಿತರು ಆಗಿರಬಹುದು. ಯಾರೋ ಒಬ್ಬರ ಜೀವನವನ್ನು ತಪ್ಪಿನಿಂದ ಸರಿಯಾದ ಕಡೆಗೆ, ಸಂಕಟದಿಂದ ನಿರೀಕ್ಷೆಯ ಕಡೆಗೆ, ಸಮಾಧಾನದ ಕಡೆಗೆ ಕೈ ಹಿಡಿದು ನಡೆಸಲು ಇರುವ, ಆ ಕೈ ಹಿಡಿದು ಎತ್ತಲು ಇರುವ ದಾರಿಯಾಗಿ ದೇವರು ಈ ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು ಆರಿಸಿದ್ದಾರೆ. ಆಮೇನ್. ಯಾರೋದೋ ಜೀವನಗಳು ಈ ವಾಕ್ಯ ಆಲಿಸುವ ನಿಮ್ಮಿಂದ ಅನುಗ್ರಹಿಸಲ್ಪಡುತ್ತಿದೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿರುವುದು. ಈ ವಾಕ್ಯ ಆಲಿಸುವಾಗ ವಾಕ್ಯದ ಶಕ್ತಿ, ಪವಿತ್ರಾತ್ಮರು ನಮ್ಮಲ್ಲಿ ಇಳಿದು ಬರುತ್ತಾರೆ. ಮೋಶೆಯನ್ನು ದಾರಿ ತೋರಿಸಲು ದೇವರು ಸಿದ್ಧಪಡಿಸಿದ ರೀತಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಅನುಗ್ರಹದಲ್ಲಿ ತಲುಪಿಸಲು ದೇವರು ಈ ಶುಶ್ರೂಷೆಯಲ್ಲಿ, ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ನಿಯೋಗಿಸಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ದೇವರಲ್ಲಿ ಆಶ್ರಯಿಸಿ ಪ್ರಾರ್ಥಿಸುವ ಒಂದೊಂದು ತಲೆಮಾರು ಅಭಿವೃದ್ಧಿ ಹೊಂದುತ್ತದೆ. ದೇವರು ನಮ್ಮನ್ನು, ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ನಮ್ಮ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸುತ್ತಾರೆ, ತಲುಪಿಸುವ ಜಾಗದಲ್ಲಿ ತಲುಪಿಸುತ್ತಾರೆ. ಈ ಶುಶ್ರೂಷೆಯಲ್ಲಿ ನಮಗೆ ಎಲ್ಲಾ ಅನುಗ್ರಹಗಳು ಲಭಿಸಲಿ ಎಂದು ಪ್ರಾರ್ಥಿಸೋಣ. ರಕ್ಷಣೆಯ ದಾರಿ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಒಳಿತಿನ ದಾರಿ ಲಭಿಸಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.